ಫ್ರೆಂಡ್ಸ್, ಮಾರ್ಚ್ ಮಂತ್ ಸೆಕೆಂಡ್ ವೀಕ್ ಫಸ್ಟ್ ಟ್ರೇಡಿಂಗ್ ಡೇ ಸೋಮವಾರ 10th ಮಾರ್ಚ್ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಿದ್ದು ಫ್ಲಾಟ್ ನೆಗೆಟಿವ್ ಆಗಿ. ಸೊ ಇಲ್ಲಿ ಫ್ಲಾಟ್ ನೆಗೆಟಿವ್ ಆಗಿ ಓಪನ್ ಆಗ್ತಿದ್ದಂಗೆ ನಿಫ್ಟಿನಲ್ಲಿ ಮೂಮೆಂಟಮ್ ಏನ್ ಬಂತು, ಅದು 22,600 ಮೇಲೆ ಕೂಡ ಬಂತು. ಆದ್ರೆ 20 ಡೇ ಮೂವಿಂಗ್ ಆವರೇಜ್ ಹತ್ರದಿಂದಾನೆ ರಿಜೆಕ್ಷನ್ ಕಂಡು ಕನ್ಸಾಲಿಡೇಷನ್ ಆಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಕೊಲ್ಯಾಪ್ಸ್ ಆಗಿ ಅದು ತನ್ನ 10 ಡೇ ಮೂವಿಂಗ್ ಆವರೇಜ್ ಅನ್ನ ಕೂಡ ಬ್ರೇಕ್ ಆಗಿ ಈಗ ಕೆಳಗಡೆ 22,441 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆವರೇಜ್ ಕ್ಲೋಸಿಂಗು 22,460 ಬಂದಿದೆ. ಸೊ ನಿಫ್ಟಿ ಮಾತ್ರನೇ ಈ ರೀತಿ ಕ್ಲೋಸಿಂಗ್ ಕಾಣ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಇಂದಾನೆ ಇಲ್ಲಿ ರಿಜೆಕ್ಷನ್ ಕಾಣ್ತು. ಇದು 10 ಡೇ ಮೂವಿಂಗ್ ಆವರೇಜ್ ನ ನಿನ್ನೆ ಕೂಡ ರಿಜೆಕ್ಷನ್ ಕಾಣ್ತಾ ಇತ್ತು, ಅಂದ್ರೆ ಶುಕ್ರವಾರ ದಿನ ಹಾಗೂ ಗುರುವಾರದ ದಿನ. ಅಗೇನ್ ಇವತ್ತಿನ ದಿನ ಸೋಮವಾರ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಒಂದು ಶಾರ್ಪ್ ರಿಕವರಿ ತೋರಿಸ್ತು. ಆದ್ರೆ ಇದು ತನ್ನ 10 ಡೇ ಮೂವಿಂಗ್ ಆವರೇಜ್ 48,600 ಹತ್ರದಲ್ಲೇ 500 to 600 ಅಲ್ಲಿಂದ ರಿಜೆಕ್ಷನ್ ಕಂಡು ಕೆಳಗಡೆ ಬಂದ್ರೆ ಕೂಡ ಕನ್ಸಾಲಿಡೇಷನ್, ಅದು 5 ಡೇ ಮೂವಿಂಗ್ ಆವರೇಜ್ ಮಧ್ಯದಲ್ಲಿ ಕನ್ಸಾಲಿಡೇಷನ್ ಆಯ್ತು. ಅದ್ರ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ಕೂಡ ಕರೆಕ್ಷನ್ ಬಂತು. ಇದ್ರ ಜೊತೆಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ 20 ಡೇ ಮೂವಿಂಗ್ ಆವರೇಜ್ ಹತ್ರದಿಂದಾನೆ ಇಲ್ಲಿ ಕರೆಕ್ಷನ್ ನ ಕೊಟ್ಟಿದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಮೇಲೆ ಬಂದಿದ್ದು ಇಲ್ಲಿ ರಿಜೆಕ್ಷನ್ ನ ಕಂಡಿದೆ. ಸೊ ಇಲ್ಲಿ ಶುಕ್ರವಾರ ಗುರುವಾರ ಕೂಡ ನೋಡಿದ್ರೆ 20 ಡೇ ಮೂವಿಂಗ್ ಆವರೇಜ್ ಮೇಲೆ ಈವನ್ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾವೊಂದು ಬಾರಿ ಸೆನ್ಸೆಕ್ಸ್ ನ ನೋಡಿದ್ರೆ ಸೆನ್ಸೆಕ್ಸ್ ಕೂಡ 20 ಡೇ ಮೂವಿಂಗ್ ಆವರೇಜ್ ಹತ್ರ ಕೂಡ ಹೋಗ್ಲಿಲ್ಲ, ಇಲ್ಲಿಂದ ರಿಜೆಕ್ಷನ್ ಕಂಡಿದೆ. ಸೊ ನಾವು ಈಗಿನ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಅಪ್ ಮೂವ್, ಸ್ಟ್ರಾಂಗ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡೋದು 20 ಡೇ ಮೂವಿಂಗ್ ಆವರೇಜ್ ಮೇಲೆ. ಹಾಗೂ ನಾನು ಪ್ರೀವಿಯಸ್ ಡೇಗಳಲ್ಲಿ ಹೇಳ್ತಾ ಬಂದಿದ್ದೆ ನಿಫ್ಟಿ 22,700 ಅಥವಾ 800 ಮೇಲೆ ಕ್ಲೋಸಿಂಗ್ ಕಾಣಬೇಕು ಅಂತ. ಸೊ 700 800 ಮೇಲೆ ಅಂದ್ರೆ ಪ್ರೀವಿಯಸ್ ಡೇಗಳಲ್ಲಿ 20 ಡೇ ಮೂವಿಂಗ್ ಆವರೇಜ್ ಈ ಲೆವೆಲ್ ಅಲ್ಲಿ ಬರ್ತಾ ಇತ್ತು 22,700 ಹತ್ರ. ಸೊ ಅದ್ರ ಮೇಲೆ ಕ್ಲೋಸಿಂಗ್ ಬರೋಕೆ ಶುರು ಆದ್ರೆ ಅಲ್ಲಿಂದ ನಾವು ನೆಕ್ಸ್ಟ್ ಮೂವ್ಮೆಂಟ್ ಅನ್ನ ನಿಫ್ಟಿನಲ್ಲಿ ನೋಡ್ಬೋದು. ಸೊ ಇದನ್ನ ಈಗ ನಾವು ನಮ್ಮ NSE ವೆಬ್ಸೈಟಿಗೆ ಬಂದ್ರೆ ನಾವು ಕ್ಲಿಯರ್ ಆಗಿ ನೋಡ್ಬೋದು. ನಿಫ್ಟಿ 92 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ನೆಕ್ಸ್ಟ್ 50 ನಿಫ್ಟಿ ನೆಕ್ಸ್ಟ್ 50 80 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1.47% ಅಷ್ಟು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ 1.46 ನೆಗೆಟಿವ್ ಪರ್ಸೆಂಟೇಜ್ ಅಲ್ಲಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ 0.58%, ಈವನ್ ಫೈನಾನ್ಷಿಯಲ್ ನಿಫ್ಟಿ ಕೂಡ ನಿಯರ್ 50% ಅಂದ್ರೆ 0.34% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಮಾರ್ಕೆಟ್ ಬ್ರೆತ್ ಅಲ್ಲಿ ನೋಡಿದ್ರೆ ಡಿಕ್ಲೈನ್ಸ್ 2,300 ಇದ್ರೆ ಅಡ್ವಾನ್ಸಸ್ ಓನ್ಲಿ 6. ಇನ್ನು ಟಾಪ್ ಗೇನರ್ಸ್ ಅಲ್ಲಿ ಪವರ್ ಗ್ರಿಡ್ 3% ಮೂಮೆಂಟಮ್ ನ ಕೊಟ್ಟಿದ್ರೆ ಯೂನಿಲಿವರ್, ಹಿಂದೂಸ್ತಾನ್ ಯೂನಿಲಿವರ್ 1.90% ಅಷ್ಟು ಪಾಸಿಟಿವ್ ಕ್ಲೋಸಿಂಗ್ ನ ಕಂಡಿತ್ತು. ಅದೇ ONGC ನಲ್ಲಿ 4% ನೆಗೆಟಿವ್ ಕ್ಲೋಸಿಂಗು, ಟ್ರೆಂಟ್ 4% ನೆಗೆಟಿವ್ ಕ್ಲೋಸಿಂಗು, ಇಂಡಸ್ ಬ್ಯಾಂಕ್ 3.71% ನೆಗೆಟಿವ್ ಕ್ಲೋಸಿಂಗು, ಬಜಾಜ್ ಆಟೋ ಹಾಗೂ ಈಚರ್ ಮೋಟಾರ್ಸ್ ಆಟೋ ಸ್ಟಾಕ್ ಗಳಲ್ಲಿ ಮೋರ್ ದೆನ್ 2.5% ನೆಗೆಟಿವ್ ಕ್ಲೋಸಿಂಗ್ ಬಂದಿದೆ. ಇದನ್ನ ನಾವು ಮಾರ್ಕೆಟ್ ಕಾಂಟ್ರಿಬ್ಯೂಷನ್ ವೈಸ್ ನೋಡೋದಾದ್ರೆ ಇಲ್ಲಿ ಇನ್ಫೋಸಿಸ್ ನಿಫ್ಟಿಗೆ 12 ಪಾಯಿಂಟ್ಸ್ ಆದ್ರೆ ಹಿಂದೂಸ್ತಾನ್ ಯೂನಿಲಿವರ್ 8 ಪಾಯಿಂಟ್ಸ್, ಪವರ್ ಗ್ರಿಡ್ 8 ಪಾಯಿಂಟ್ಸ್. ಸೊ ಇನ್ನು ಅದಕ್ಕಿಂತ ಕೆಳಗಡೆ ITC, ಏಷ್ಯನ್ ಪೇಂಟ್, ಹೀಗೆ ಇತರ ಸ್ಟಾಕ್ಗಳು 2 ಪಾಯಿಂಟ್ಸ್ ಅದಕ್ಕಿಂತ ಕೆಳಗಡೆ ಪಾಯಿಂಟ್ಸ್ ನ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಾವೆ. ಅದೇ ನೆಗೆಟಿವ್ ಅಲ್ಲಿ ನೋಡಿದ್ರೆ ಇಲ್ಲಿ ಮೇನ್ ಆಗಿ L&T 17.6 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ರಿಲಯನ್ಸ್ 17.27 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಟ್ರೆಂಟ್, ONGC, ಹಿಂದೂಸ್ತಾನ್ ಯೂನಿಲಿವರ್, MNM, TCS, ಟೈಟನ್ ಇವೆಲ್ಲ 4 ಪಾಯಿಂಟ್ಸ್ ಇಂದ 10 ಪಾಯಿಂಟ್ಸ್ ವರೆಗೆ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದಾವೆ. ಇನ್ನು ನಾವು ಇಲ್ಲಿ ಟೋಟಲ್ ಆಗಿ ಕೆಳಗಡೆ ನೋಡ್ತಾ ಬಂದ್ರೆ ಮೋಸ್ಟ್ ಆಫ್ ದ ನಿಫ್ಟಿ ಸ್ಟಾಕ್ಸ್ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದಾವೆ. ಸೊ ಇದು ಮಾರ್ಕೆಟ್ಗೆ ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣ್ತಾ ಇದೆ. ಇನ್ನು ಆಪ್ಷನ್ ಚೈನ್ ನೋಡಿದ್ರೆ ಆಪ್ಷನ್ ಚೈನ್ ಅಲ್ಲಿ ಈಗ ನಾವು ನಿಫ್ಟಿ ನೆಕ್ಸ್ಟ್ ವೀಕ್ 13th ಮಾರ್ಚ್ ಆಪ್ಷನ್ ಚೈನ್ ಅಲ್ಲಿ ಇದೀವಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 16 lakhs ಇದ್ರೆ ಕಾಲ್ ಸೈಡ್ ಅಲ್ಲಿ 21 lakhs ಇದೆ. ಅಗೇನ್ ಮಾರ್ಕೆಟ್ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಈಗ ನೆಕ್ಸ್ಟ್ ಹೈಯೆಸ್ಟ್ 22,600 ಹತ್ರ ಬಿಲ್ಟ್ ಆಗಿದೆ. ಅಲ್ಲಿಂದ 22,700 1,30,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 79,000 22,500 ಹತ್ರ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ 22,300 ಹತ್ರ 82,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ 22,000 ಹತ್ರ
1,15,000 ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿದೆ. ಸೊ ನಂಬರಿಂಗ್ ಇಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಾನು ಆಪ್ಷನ್ ಚೈನ್ ನ ಬಾರ್ ಚಾರ್ಟ್ ಇಂದ ಕೂಡ ಹೇಳಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ನೀವು ನೋಡಬಹುದು ನಿಫ್ಟಿ 22,500 ಕೆಳಗಡೆ ಕ್ಲೋಸಿಂಗ್ ಬಂದ್ರೆ ಕೂಡ 22,500 ಅಲ್ಲಿರೋ ಪುಟ್ ರೈಟರ್ಸ್ ಈ ರೆಡ್ ಬಾರ್ಸ್ ಏನಿದಾವೆ ಇನ್ನು ಇವರು ಪೊಸಿಷನ್ಸ್ ಅಲ್ಲಿ ಇದ್ದಾರೆ. ಸೊ ಏತಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರು ರಿವರ್ಸಲ್ ಬರ್ಬೋದು ಅಂತ. ಸೊ ಇಲ್ಲಿಂದ ಹೆಚ್ಚಿನದಾಗಿ ಕಾಲ್ ಸೆಲ್ಲಿಂಗ್ ಕೆಳಗಡೆ ಎಲ್ಲೂ ಆಗಿಲ್ಲ. 22,400 ಆದ್ಮೇಲೆ 22,300 ಹತ್ರನೇ ಸಪೋರ್ಟ್ ನಿಫ್ಟಿ ತಗೋಬಹುದು ಅನ್ಸುತ್ತೆ. ಇನ್ನು ಮೇಲೆ ಬರೋಕೆ ಶುರು ಆದ್ರೆ 22,500 ಇಂದ 22,600 ಹತ್ರ 700 ಹತ್ರನೇ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದಕ್ಕಾಗಿ ಈ ಲೆವೆಲ್ಸ್ ರೆಸಿಸ್ಟೆನ್ಸ್ ಆಗಿ ಕಾಣ್ಬೋದು. ಇನ್ನು ನಾಳೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಆಪ್ಷನ್ ಚೈನ್ ನ ಕೂಡ ನಾವು ಬಾರ್ ಚಾರ್ಟ್ ಅಲ್ಲಿ ನೋಡೋಣ. ಸೊ ಸೆನ್ಸೆಕ್ಸ್ ಈಗ 74,115 ಹತ್ರ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಇಮಿಡಿಯೇಟ್ ಆಗಿ 74,000 ಹತ್ರ ಸೆನ್ಸೆಕ್ಸ್ ಗೆ ಸಪೋರ್ಟ್ ಇರುತ್ತೆ. ಸೊ ಇಲ್ಲಿಂದ ರಿಕವರಿ ಬಂದ್ರೆ ಅಗೇನ್ 74,500 ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು 74 ಕೆಳಗಡೆ ಹೋದ್ರೆ ನೆಕ್ಸ್ಟ್ ಸಪೋರ್ಟ್ 73,500 ಬರ್ಬೋದು. ಆದ್ರೆ 74,000 ಮೇಜರ್ ಸಪೋರ್ಟ್ ಸೆನ್ಸೆಕ್ಸ್ ತಗೊಂಡೋಗ್ಬೋದು ಅಂತ ಅನ್ಸುತ್ತೆ ಆಸ್ ಪರ್ ಸೆನ್ಸೆಕ್ಸ್ ಆಪ್ಷನ್ ಚೈನ್. ಇವುಗಳನ್ನ ಇಟ್ಕೊಂಡು ಈಗ ನಾವು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ಇದೀವಿ. ಇಲ್ಲಿ ನಾನು ಮೂವಿಂಗ್ ಆವರೇಜ್ ಕೂಡ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಿಫ್ಟಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 22,658 ಅಂತ ಏನಿದೆ, ಇದ್ರ ಮೇಲೆ ನಿಫ್ಟಿ ಕ್ಲೋಸಿಂಗ್ ಬಂದ್ರೆ ಅಥವಾ ಟ್ರೇಡ್ ಆಗಿ ಶುರು ಆದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಅಪ್ ಮೂವ್ಗೆ ಟ್ರೇಡ್ ಮಾಡೋಣ. ಹಾಗೂ ನಿಫ್ಟಿ ಏನಾದ್ರು 22,400 ಕೆಳಗಡೆ ಟ್ರೇಡ್ ಮಾಡೋಕೆ ಶುರು ಆದ್ರೆ ನೆಕ್ಸ್ಟ್ 22,300 ಹತ್ರ ಈ ಸಪೋರ್ಟ್ ಬರುತ್ತೆ. ಈ ಲೆವೆಲ್ ಇಂದ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಮಾಡಬಹುದು. ಸೊ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ಏನಾದ್ರು ಇದ್ರೆ 22,300 ಕೆಳಗಡೆ ಮಾತ್ರನೇ ನಾವು ನೋಡ್ಬೋದು. ಸೊ ನಿಫ್ಟಿ ಕೆಳಗಡೆಯಿಂದ ರಿವರ್ಸಲ್ ಕಂಡ್ರೆ 22,650 ವರೆಗೂ ರೆಸಿಸ್ಟೆನ್ಸ್ ಇರುತ್ತೆ. 22,650 ಮೇಲೆ ಬಹಳ ಟೈಮ್ ನಿಫ್ಟಿ ಸಸ್ಟೈನ್ ಆಗಿ ಅದ್ರ ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಟುವರ್ಡ್ಸ್ 23,000 ಕಮಿಂಗ್ 2-3 ಡೇಸ್ ಅಲ್ಲೇ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ವೀಕ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ನೆಕ್ಸ್ಟ್ ಇಮಿಡಿಯೇಟ್ ಆಗಿ 48,000 ಸೈಕಲಾಜಿಕಲ್ ಸಪೋರ್ಟ್ ಹಾಗೂ 47,800 to 900 ಇದು ಮಾರ್ಚ್ ಮಂತ್ ಲೋ ಏನಿದೆ ಅಲ್ಲಿ ಸಪೋರ್ಟ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ಗಳಲ್ಲಿ ನಾವು ರಿಸ್ಕಿ ಪುಟ್ಟು ತಗೊಳ್ಳೋದು ಬೇಡ. ಬ್ಯಾಂಕ್ ನಿಫ್ಟಿ ಏನಾದ್ರು 47,800 ಕೆಳಗಡೆ ಕ್ಲೋಸಿಂಗ್ ಬಂದ್ರೆ ನಾವು ಅಲ್ಲಿಂದ ನೆಕ್ಸ್ಟ್ ಪುಟ್ಟು ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಹಾಗೂ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ರಿವರ್ಸಲ್ ಕಂಡ್ರೆ ಕೂಡ ಯಾವುದೇ ಲೆವೆಲ್ ಇಂದ ರಿಜೆಕ್ಷನ್ ಕಾಣ್ಬೋದು. ಸೊ ನೆಕ್ಸ್ಟ್ ಅಪ್ ಮೂವ್ 48,500 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಅಪ್ ಮೂವ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಕ್ಚುಲಿ ಇವತ್ತು ತುಂಬಾ ವೀಕ್ ಆಗಿತ್ತು. ಇದು 11,000 ಕೆಳಗಡೆ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದರಲ್ಲಿ ನಾನು ಯಾವುದೇ ಪೊಸಿಷನ್ ತಗೊಳಕ್ಕೆ ಸದ್ಯಕ್ಕೆ ರೆಕಮೆಂಡ್ ಮಾಡ್ತಾ ಇಲ್ಲ. ಸೊ ಅಗೇನ್ ಇದು ರಿವರ್ಸಲ್ ಅಲ್ಲಿ ಯಾವುದೇ ಪೊಸಿಷನ್ ತಗೊಂಡ್ರೆ ಕೂಡ ಅಲ್ಲಿಂದ ರಿಜೆಕ್ಷನ್ ಕಾಣೋ ಚಾನ್ಸಸ್ ಇರುತ್ತೆ. ಅದೇ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಸಪೋರ್ಟ್ಗಳಿದಾವೆ. ಸೊ ನಾವು ನಾಳೆ ದಿನ ಅಂದ್ರೆ ಮಂಗಳವಾರ 11th ಮಾರ್ಚ್ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬುಧವಾರ ಹಾಗೂ ಬರೋ ದಿನಗಳಲ್ಲಿ ಟ್ರೇಡ್ ಮಾಡೋ ಲೆವೆಲ್ಸ್ ನ ನೋಡೋಣ. ಇನ್ನು ಸೆನ್ಸೆಕ್ಸ್ ಗೆ ಬಂದ್ರೆ ಸೊ ನಾವು ಆಲ್ರೆಡಿ ಚೆಕ್ ಮಾಡಿದಂಗೆ ಸೆನ್ಸೆಕ್ಸ್ ಗೆ 74,000 ಹತ್ರ ಸಪೋರ್ಟ್ ಇದೆ. 74,000 ಕೆಳಗಡೆ ಸೆನ್ಸೆಕ್ಸ್ ಸ್ಲಿಪ್ ಆದ್ರೆ ಇಲ್ಲಿಂದ ಪುಟ್ ಪೊಸಿಷನ್ ತಗೊಂಡ್ರೆ ಕೆಳಗಡೆ 73,500 ಮೊದಲನೇ ಸಪೋರ್ಟ್ ಆಸ್ ಪರ್ ಆಪ್ಷನ್ ಚೈನ್ ಮಾರ್ಕೆಟ್ ವೀಕ್ ಆಗ್ತಾ ಹೋದ್ರೆ 73,000 ವರೆಗೆ ಅಂದ್ರೆ ಈಗಿನ ಲೆವೆಲ್ ಇಂದ ಅರೌಂಡ್ 1,000 ಪಾಯಿಂಟ್ಸ್ ಕರೆಕ್ಷನ್ ನಾವು ಸೆನ್ಸೆಕ್ಸ್ ಅಲ್ಲಿ ಟ್ರೈ ಮಾಡ್ಬೋದು. ಇನ್ನು ಲಾಂಗ್ ಪೊಸಿಷನ್ ತಗೋಬೇಕಂದ್ರೆ ಸೆನ್ಸೆಕ್ಸ್ ಸ್ಟ್ರಾಂಗ್ ಆಗಿ ಕಾಣೋದು ಈಗಿನ ಲೆವೆಲ್ ಇಂದ ಅನದರ್ 400-500 ಪಾಯಿಂಟ್ಸ್ ಮೇಲೆ. ಸೊ ಅದ್ರ ಮೇಲೆ ಮಾತ್ರ ಲಾಂಗ್ ಪೊಸಿಷನ್ ತಗೊಳ್ಳೋಣ. 74,000 ಇಂದ 74,500 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು 11th ಮಾರ್ಚ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.